ದಾವಣಗೆರೆಗೆ ಜಮೀರ್ ಎಂಟ್ರಿ ಕೈಗೆ ಮತ್ತಷ್ಟು ಕಗ್ಗಂಟು ಆಗ್ತಾ ಇದ್ದಾನ. ಬಂದಾಗೂ ಇರಬೇಕು ಮತ್ತು ಬರದಿದ್ದಂಗೂ ಇರಬೇಕು. ದಾವಣಗೆರೆಗೆ ನೆಪ ಮಾತ್ರಕ್ಕೆ ಬಂದು ಹೋದ್ರ ಜಮೀರ್ ಅಹಮದ್ ಅವರು. ಬಂದಂಗೂ ಇರಬೇಕು ಬರದಿದ್ದಂಗೂ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಂದೋಗಿದ್ದಾರ ಜಮೀರ್ ಅಹಮದ್ ಅವರು. ದಾವಣಗೆರೆಗೆ ನೆಪ ಮಾತ್ರಕ್ಕೆ ಬಂದು ಹೋದ್ರ ಜಮೀರ್ ಅಹಮದ್. ದಾವಣಗೆರೆಗೆ ಬಂದರೂ ಕಾಂಗ್ರೆಸ್ಗಿಲ್ಲ ಪ್ರಯೋಜನ. ಬರೀ ಮಲ್ಲಣ್ಣನ ಮನೆಯಲ್ಲಿ ಊಟ ಮಾಡಿ ಪೋಸ್ ಕೊಡ್ತಾ ಇದ್ದಾರಾ ಜಮೀರ್. ಮುಸ್ಲಿಮರಿದ್ದ ಕಡೆ ಪ್ರಚಾರ ಮಾಡ್ತಾರೆ ಅನ್ನೋ ಸುದ್ದಿ ಕೂಡ ಇತ್ತು. ಆದರೆ ಬರೀ ಸುದ್ದಿಗೋಷ್ಠಿಗೆ ಸೀಮಿತವಾದ ಜಮೀರ್. ಬಂದ ಪುಟ್ಟ ಹೋದ ಪುಟ್ಟ ಅಂತ ಹೋಗಿದ್ಯಾಕೆ ಜಮೀರ್ ಅವರು? ಹೈಕಮಾಂಡ್ ನಾಯಕರ ಕೆಂಗಣ್ಣಿಗೆ ಗುರಿ ಆಗದಿರಲು ತಂತ್ರನ? ಮುಸ್ಲಿಂ ಸಮುದಾಯದ ವಿರೋಧ ಕಟ್ಟಿಕೊಂಡ್ರ ಜಮೀರ್ ಅಹಮದ್ ಖಾನ್. ಸಮುದಾಯಕ್ಕೆ ಮುಖ ತೋರಿಸಲಾಗದೆ ಈ ನಿರ್ಧಾರವನ್ನು ಏನಾದರೂ ಮಾಡಿದ್ದಾರಾ? ಸಿದ್ದರಾಮಯ್ಯ ಹೇಳಿದ್ದಕ್ಕೆ ಬಂದಿದ್ದೇನೆ ಎಂದಿದ್ದಂತಹ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ ಸುದ್ದಿಗೋಷ್ಠಿಯಲ್ಲೂ ಮುಸ್ಲಿಮರೇ ಮತ ಹಾಕಿ ಎಂದು ಕೇಳಲಿಲ್ಲ ಜಮೀರ್ ಅಹಮದ್ ಖಾನ್. ಸಮರ್ಥ್ ಗೆಲ್ತಾರೆ ಅನ್ನೋ ಮಾತನ್ನ ಮಾತ್ರ ಹೇಳಿರೋ ಜಮೀರ್ ಪ್ರಚಾರಕ್ಕೆ ಯಾಕೆ ಬರಲಿಲ್ಲ? ಕುತೂಹಲಕ್ಕೆ ಕಾರಣವಾದ ಸಚಿವ ಜಮೀರ್ ಅಹಮದ್ ಅವರ ನಡೆ. ದಾವಣಗೆರೆ ಕ್ಷೇತ್ರಕ್ಕೆ ಸಚಿವ ಜಮೀರ್ ಅಹಮದ್ ಅವರು ಎಂಟ್ರಿಯನ್ನ ಕೊಡ್ತಾರೆ. ಎಂಟ್ರಿ ಕೊಟ್ಟು ಎಸ್ ಮಲ್ಲಿಕಾರ್ಜುನ್ ಅವರ ಮನೆಯಲ್ಲಿ ಎಲ್ಲ ಔತಣಕೂಟವನ್ನು ಮಾಡ್ತಾರೆ. ಅವರಿಗೆ ಸನ್ಮಾನವನ್ನು ಸಹಿತ ಮಾಡ್ತಾರೆ. ಸೊ ಈ ಒಂದು ಹೊತ್ತಿನಲ್ಲಿ ಬಂದ ಪುಟ್ಟ ಹೋದ ಪುಟ್ಟ ಅನ್ನುವಂತಹ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಅವರು ಹಾಗೆ ಸುಮ್ಮನೆ ಬಂದಿದ್ದಾರೆ, ಹಾಗೆ ಹೋಗಿದ್ದಾರೆ. ಇದರಿಂದ ಕಾಂಗ್ರೆಸ್ಗೆ ಎಲ್ಲೂ ಸಹಿತ ಪ್ರಯೋಜನವಾಗಿಲ್ಲ. ದಾವಣಗೆರೆಗೆ ಬಂದರೂ ಸಹಿತ ಕಾಂಗ್ರೆಸ್ಗೆ ಪ್ರಯೋಜನವಾಗಿಲ್ಲ ಅನ್ನುವಂಥದ್ದು ಒಂದು ಕಡೆ ಆಗ್ತಾ ಇದೆ. ಯಾಕೆ ಅಂತಂದರೆ ಪ್ರಚಾರಕ್ಕೆ ಮುಖ್ಯವಾಗಿ ಬರಬೇಕಾಗುತ್ತೆ. ಆದರೆ ಪ್ರಚಾರಕ್ಕೆ ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಬಂದಿಲ್ಲ. ಬಾಗಲಕೋಟೆ ಕ್ಷೇತ್ರಕ್ಕಾದರೆ ಪ್ರಚಾರಕ್ಕೆ ಹೋಗ್ತೀನಂತ ಈಗಾಗಲೇ ಹೇಳಿದ್ದಾರೆ, ಹೋಗ್ತಾರೆ ಕೂಡ. ಸೊ ಈಗಿರಬೇಕಾದ್ರೆ ದಾವಣಗೆರೆ ಕ್ಷೇತ್ರದಲ್ಲಿ ಯಾಕೆ ಪ್ರಚಾರಕ್ಕೆ ಬರ್ತಾ ಇಲ್ಲ? ಅವರ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮಾತ್ರ ಇವರು ಬಂದಿದ್ರಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗಿದೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ನಮ್ಮ ಜೊತೆ ಇದ್ದಾರೆ. ದೀಪಾ, ಮುಖ್ಯವಾಗಿ ದಾವಣಗೆರೆ ಕ್ಷೇತ್ರದಲ್ಲಿ ಜಮೀರ್ ಅಹಮದ್ ಅವರು ಬಂದ ಪುಟ್ಟ ಹೋದ ಪುಟ್ಟ ಅನ್ನೋ ರೀತಿಯಲ್ಲಿ ಸುಮ್ಮನೆ ಬಂದು ಹೋಗಿದ್ದಾರೆ. ಇದರಿಂದ ಕಾಂಗ್ರೆಸ್ಗೆ ಎಲ್ಲೂ ಕೂಡ ಪ್ರಯೋಜನವಾಗ್ತಾ ಇಲ್ಲ. ಯಾಕೆ ಅಂತಂದರೆ ಈಗ ಅವರು ಬಾಗಲಕೋಟೆ ಕ್ಷೇತ್ರದಲ್ಲಾದರೆ ಪ್ರಚಾರ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ, ಅದೇ ದಾವಣಗೆರೆಯಲ್ಲಿ ಪ್ರಚಾರ ಮಾಡೋದಕ್ಕೆ ಬರ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಇನ್ನೂ ಏನೆಲ್ಲ ಅಪ್ಡೇಟ್ಸ್ಗಳು ಬಂದಿದೆ? ವಿನೋದ್, ಸಹಜವಾಗಿ ರಾಜಕಾರಣಿಗಳು ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನುವಂತಹದನ್ನು ಬಹಳ ಲೆಕ್ಕಾಚಾರವಾಗಿಯೇ ಬದುಕ್ತಾರೆ. ಅಂಥದ್ರಲ್ಲಿ ಜಮೀರ್ ಅಹಮದ್ ಅವರ ಈ ನಡೆ ನಿಗೂಢ ಅನ್ನೋದಕ್ಕಿಂತ ಲೆಕ್ಕಾಚಾರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಇಷ್ಟು ದಿನ ಸಾಕಷ್ಟು ಬೇಡಿಕೆ ಇತ್ತು ಅವರು ದಾವಣಗೆರೆಗೆ ಬರ್ಲಿ ಅನ್ನುವಂತಹದ್ದು. ಯಾಕಂದ್ರೆ ಸಮುದಾಯದ ಮತಗಳಲ್ಲಿ ಹೆಚ್ಚಿದೆ, ಅದೇ ನಿರ್ಣಾಯಕ ಮತಗಳಾಗಿದೆ. ಇದ್ರ ಜೊತೆಗೆ ಸಮುದಾಯಕ್ಕೆ ಟಿಕೆಟ್ ಕೊಡಿಸುವಲ್ಲೂ ಕೂಡ ಜಮೀರ್ ಅಹಮದ್ ವಿಪುಲವಾಗಿದ್ರು. ಇದೆಲ್ಲವೂ ಕೂಡ ಒಂದು ಹಂತಕ್ಕೆ ಒಂದು ಕಡೆ ಪ್ಲಸ್ ಒಂದು ಕಡೆ ಮೈನಸ್ ಇದ್ದೇ ಇತ್ತು. ಕೊನೆಗೂ ಅವರು 2 ದಿನಗಳು ಬಾಕಿ ಇರುವಂತಹ ಸಮಯದಲ್ಲಿ ನಿನ್ನೆ ಓದಂತಹದ್ದು ಕೂಡ ಪ್ರಯೋಜನ ಆಗ್ಲಿಲ್ಲ ಅನ್ನುವಂತಹದ್ದು ಒಂದು ಕಡೆ ಆದ್ರೆ, ಜಮೀರ್ ಅದನ್ನ ತುಂಬಾ ಲೆಕ್ಕಾಚಾರವಾಗಿಯೇ ಅಲ್ಲಿ ನಡೆದುಕೊಂಡ್ರು ಅನ್ನುವಂತಹದ್ದಂತೂ ಸ್ಪಷ್ಟ. ಯಾಕಂದ್ರೆ ಒಂದು ಕಡೆ ಹೈಕಮಾಂಡ್ ನಾಯಕರು ಹೋಗ್ಲೇಬೇಕು ಅನ್ನುವಂತಹದ್ದನ್ನ ಇಟ್ಟಿದ್ರು. ಅವರಿಗೂ ಕೂಡ ಕೆಂಗಣ್ಣಿಗೆ ಗುರಿ ಆಗದ ರೀತಿಯಲ್ಲಿ ಅವರು ನಿಭಾಯಿಸ್ಬೇಕಿತ್ತು. ಜೊತೆಗೆ ಸಮುದಾಯದ ಮುಂದೆ ಹೋಗಿ ನಿಂತು ತಾವು ವಿಫಲರಾದ್ರಿ ಅನ್ನುವಂತಹ ಮಾತುಗಳನ್ನು ಕೂಡ ಕೇಳಬಾರ್ದಾಗಿತ್ತು. ಇವೆರಡನ್ನೂ ಕೂಡ ತುಂಬಾ ನೀಟಾಗಿ ನಿಭಾಯಿಸಿದ್ರು ಜಮೀರ್ ಅಹಮದ್. ಒಂದ್ ಕಡೆ ದಾವಣಗೆರೆಗೆ ಹೋಗುವಂತಹ ಪ್ರಯತ್ನ ಮಾಡಿದ್ರು. ಎಲ್ಲೂ ಕೂಡ ದಕ್ಷಿಣದ ಕಡೆ ಮುಖ ಮಾಡ್ಲಿಲ್ಲ ಅವರು, ದಾವಣಗೆರೆ ದಕ್ಷಿಣ. ಆದ್ರೆ ಅವರು ಬಂದಂತಹ ಪ್ರತಿ ದಾರಿಯೂ ಕೂಡ ದಾವಣಗೆರೆ ಉತ್ತರ ಕ್ಷೇತ್ರಕ್ಕೆ ಸೇರಿದಂತಹ ದಾರಿ. ಅಲ್ಲಿ ಅವರು ರೋಡ್ ಶೋವನ್ನ ಮಾಡಿದ್ರೆ ಹೊರತು ದಾವಣಗೆರೆ ದಕ್ಷಿಣಕ್ಕೆ ಹೋಗುವಂತಹ ಯಾವುದೇ ಗೋಜಿಗೂ ಕೂಡ ಹೋಗ್ಲಿಲ್ಲ. ನೇರವಾಗಿ ಎಸ್ ಮಲ್ಲಿಕಾರ್ಜುನ್ ಅವರ ನಿವಾಸಕ್ಕೆ ಹೋದ್ರು, ಅಲ್ಲಿ ಊಟವನ್ನ ಮಾಡಿದ್ರು. ತದನಂತರ ಒಂದು ಜಂಟಿ ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಸುದ್ದಿಗೋಷ್ಠಿಯಲ್ಲೂ ಕೂಡ ಅವರ ಒಂದು ಸ್ಪಷ್ಟತೆಯನ್ನ ತೋರಿಸಿದ್ರು. ತಾವು ನಮ್ಮ ಅಭ್ಯರ್ಥಿ ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಗೆದ್ದೇ ಗೆಲ್ತಾರೆ ಅನ್ನುವಂತಹ ಮಾತುಗಳನ್ನ ಹೇಳಿದ್ದು ಬಿಟ್ರೆ ಯಾವ ಅಲ್ಪಸಂಖ್ಯಾತರು ಕೂಡ ತಮಗೆ ಮತ ನೀಡಿ ಅನ್ನುವಂತಹ ಪದ ಬಳಕೆಯನ್ನ ಅವ್ರು ಎಲ್ಲೂ ಕೂಡ ಮಾಡ್ಲಿಲ್ಲ. ಇದರಿಂದ ಒಂದಂತೂ ಸ್ಪಷ್ಟ ಆಗ್ತಿದೆ, ಜಮೀರ್ ಅಹಮದ್ ಒಂದು ಕಡೆ ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅವರ ಒಂದಿಷ್ಟು ಪ್ರದರ್ಶನ ಇತ್ತು ಅನ್ನುವಂತಹದ್ದಂತೂ ಸ್ಪಷ್ಟ. ಯಾಕಂದ್ರೆ ಹೈಕಮಾಂಡ್ ನಾಯಕರಿಗೂ ಕೂಡ ಅವರು ವಿರೋಧ ಕಟ್ಕೊಳ್ಳುವಂತಿರ್ಲಿಲ್ಲ, ಜೊತೆಗೆ ಸಮುದಾಯವನ್ನೂ ಕೂಡ ಅವರು ವಿರೋಧ ಕಟ್ಕೊಳ್ಳುವಂತಿರ್ಲಿಲ್ಲ. ಇನ್ ಕೇಸ್ ನಿನ್ನೆ ಏನಾದ್ರೂ ಅವರು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕೆಲವೊಂದಿಷ್ಟು ಪ್ರದೇಶಗಳಿಗೆ ಹೋಗಿದ್ದೇ ನಿಜವಾದಲ್ಲಿ ಅಲ್ಲಿ ಅವರನ್ನ ಪ್ರಶ್ನೆ ಮಾಡುವಂತಹ ಸಂದರ್ಭವೂ ಕೂಡ ಎದುರಾಗುವಂತಹ ಪರಿಸ್ಥಿತಿ ಇತ್ತು ಅನ್ನುವಂತಹದ್ದು ಅನೇಕರ ಮಾತಾಗಿದೆ. ಹಾಗಾಗಿ ಅದೆಲ್ಲವನ್ನೂ ಕೂಡ ನಿಭಾಯಿಸಿದಂತಹ ಜಮೀರ್ ಅವರು ಈ ಒಂದು ಚಾಣಾಕ್ಷ ನಡೆಯ ಹಿಂದೆ ಯಾರಿದ್ದಾರೆ ಅನ್ನುವಂತಹ
ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿ ಮೂಡುತ್ತೆ. ಹಿಂದೆ ಅವರು ಟಿಕೆಟ್ ಕೊಡಿಸುವಂತಹ ನಿಟ್ಟಿನಲ್ಲೂ ಕೂಡ ಧರ್ಮಗುರುಗಳನ್ನ ಎಳೆದು ತಂದಿದ್ರು. ಅಂದ್ರೆ ತಮಗೆ ಅವರು ಹೇಳಿದ್ದಾರೆ, ತಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡಿಸ್ಲೇಬೇಕು ಅನ್ನುವಂತಹ ಮಾತುಗಳನ್ನ ಹೈಕಮಾಂಡ್ ನಾಯಕರು ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿದಂತಹ ಸಂದರ್ಭದಲ್ಲಿ ಹೇಳಿದ್ರು ಅನ್ನುವಂತಹದ್ದು ಕೂಡ ಚರ್ಚೆಯಲ್ಲಿರುವಂತ ವಿಚಾರ. ಇನ್ ಕೇಸ್ ಆ ರೀತಿಯಾದಂತಹ ಒಂದು ಸೂಚನೆ ಅವ್ರಿಗೇನಾದ್ರೂ ಇತ್ತಾ, ಹಾಗಾಗಿ ಈ ರೀತಿ ಚಾಣಾಕ್ಷ ನಡೆಯನ್ನ ಅನುಸರಿಸಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಎದ್ದಿದೆ. ಥ್ಯಾಂಕ್ ಯು ದೀಪಾ.